ತಮ್ಮ ಪವಾಡದ ಮೂಲಕ ಬಹಮನಿ ಸೈನಿಕರಿಗೆ ನೀರುಣಿಸಿ ಬಹಮನಿ ಸುಲ್ತಾನರಿಂದ ಕುರಿಗಾಯಿಗಳಿಗೆ ಹಲವು ಸವಲತ್ತುಗಳನ್ನು ಒದಗಿಸಿಕೊಟ್ಟ ಮಹಾತ್ಮ ಬೊಮ್ಮಗಂಡೇಶ್ವರರ ಜನ್ಮಭೂಮಿಯಾದ ಚಿದ್ರಿಯಲ್ಲಿ ಬೊಮ್ಮಗಂಡೇಶ್ವರರ ದೇವಸ್ಥಾನ ಕಟ್ಟಿಸಲು ನಿರ್ಧರಿಸಿದ್ದು ಡಿಸೆಂಬರ್ 29ರಂದು ದೇವಸ್ಥಾನದ ಭೂಮಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಅಂತ ಮಹಾತ್ಮ ಬೊಮ್ಮಗಂಡೇಶ್ವರ ಜನ್ಮಭೂಮಿ ಚಿದ್ರಿ ಟ್ರಸ್ಟ್ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ತಿಳಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಬೊಮ್ಮಗಂಡೇಶ್ವರರ ಜನ್ಮಭೂಮಿ ಬೀದರ್ ನಗರದ ಹೊರವಲಯದಲ್ಲಿರುವ ಚಿದ್ರಿಯಲ್ಲಿ ಬೊಮ್ಮಗಂಡೇಶ್ವರರ ದೇವಸ್ಥಾನ ಕಟ್ಟಬೇಕೆಂಬುದು ಬಹುದಿನಗಳ ಬೇಡಿಕೆ ಆಗಿತ್ತು. ಈ ಹಿನ್ನೆಲೆ ಚಿದ್ರಿಯ ಜನರ ಸಹಕಾರದೊಂದಿಗೆ ಇದೇ 29ನೇ ತಾರೀಕಿನಂದು ದೇವಸ್ಥಾನದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಾಜದ ಹಿರಿಯರು ಹಾಗೂ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಅವರು ದೇವಸ್ಥಾನದ ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ. ಮಾಜಿ ಸಚಿವರಾದಂತಹ ರಾಜಶೇಖರ್ ಪಾಟೀಲ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪಂಡಿತರಾವ್ ಚಿದ್ರಿ ಕರೆ ನೀಡಿದ್ದಾರೆ. ಈ ಬೊಮ್ಮಗೊಂಡ ಕೆಲವು ಅವರಿಗೆ ಕುರಿಗಾಯಿಗಳಿಗೆ ಸವಲತ್ತನ್ನು ಕೇಳದ ರಾಜ ಅವ್ರು ಕೊಡಿಸ್ದ ಅಂತಕ್ಕಂಥ ಇತಿಹಾಸನ ನಾವು ನೋಡ್ತೀವಿ. ಇದನ್ನೆಲ್ಲ ಎಲ್ಲಿ ಬರ್ತಂದ್ರೆ ಸುಲ್ತಾನ್ ಸುರುಳಿ ಅಂತ ಅರಸರ ಕಾಲದಾಗ ಒಂದು ಸುಲ್ತಾನ್ ಸುರುಳಿ ಮೋಡಿದಲ್ಲಿ ಇತ್ತು. ಅದನ್ನು ಆ ಮೋಡಿದಾಗ ಬೊಮ್ಮಗೊಂಡೇಶ್ವರ ಜನಭೂಮಿ ಚಿದ್ರಿ ಮತ್ತು ಇದನ್ನೆಲ್ಲ ರಾಜರ ಜೊತೆಗೆ ಅವ್ರಿಗೆ ನೀರು ಕುಡಿಸಿದ ಮೇಲೆ ಅವ್ರು ಸಂತೋಷಪಟ್ಟು ಕೆಲವು ಸವಲತ್ತುಗಳನ್ನು ಕೇಳಿದ್ರು, ಅವ್ರು ಕೊಟ್ಟರು ಅಂತಕ್ಕಂಥದ್ದು ಅದರಲ್ಲಿ ಬರ್ತದೆ. ಅದಕ್ಕೆ ಅಂಥ ಒಬ್ಬ ಮಹಾಪುರುಷರದು ಜನಭೂಮಿ ಚಿದ್ರಿ ಅಂದಾಗ ಇಡೀ ರಾಜ್ಯದಾಗ ಜಿಲ್ಲೆದಾಗ ಎಲ್ಲ ಕಡೆ ಇವತ್ತು ನಾವು ಮೂರ್ತಿ ಅವ್ರದ್ದು ಗುಡಿಗಳು ಸ್ಟ್ಯಾಚ್ಯುಗಳು ನೋಡ್ತೀವಿ. ಚಿದ್ರಿಯಾಗೂ ಒಂದು ಸ್ಮಾರಕ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು ಅವ್ರದ್ದು ಸ್ಮಾರಕ ಮಾಡೋಣ, ಒಂದು ದೇವಸ್ಥಾನ ಕಟ್ಟೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರದ್ದೊಂದು 29ನೇ ತಾರೀಕಿಗೆ ಎಚ್.ಎಂ. ರೇವಣ್ಣ ಅವ್ರ ಕೈಲಿಂದ ಭೂಮಿ ಪೂಜೆ, ದೇವಸ್ಥಾನ ಕಟ್ಟಡದ ಭೂಮಿ ಪೂಜೆನ ಇಟ್ಕೊಂಡಿದ್ದೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಬೀದರಿನ ಶಾಸಕರು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ವಹಿಸಲಿದ್ದಾರೆ. ರಹೀಂ ಖಾನ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷಸ್ಥಾನ. ಮತ್ತು ಅದಕ್ಕೆ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಅವರು ಉದ್ಘಾಟಕರಾಗಿದ್ದಾರೆ. ಮತ್ತು ರತ್ನಗಂಬಳಿ ಪೂಜೆ ನಡೀತದೆ. ನಮ್ಮ ಸಂಪ್ರದಾಯ ಪ್ರಕಾರ ಅವತ್ತು ಪೂಜೆ ನಡೀತದೆ. ಆ ಪೂಜೆ ಉದ್ಘಾಟನೆಯನ್ನು ನಮ್ಮ MP ಅವರು ಸಾಗರ್ ಖಂಡ್ರೆ ಅವರು ನೆರವೇರಿಸಿಕೊಡಲಿದ್ದಾರೆ. ಇನ್ನೂ ಬಹಳಷ್ಟು ಗಣ್ಯರು ಅದರಲ್ಲಿ ಬರಲಿದ್ದಾರೆ. ಹಾಗಾಗಿ ಅವತ್ತು ನಾವೆಲ್ಲ ಬಹಳಷ್ಟು ವಿಜೃಂಭಣೆಯಿಂದ ಇಡೀ ಜಿಲ್ಲೆಯಾದ್ಯಂತ ಜನರಿಗೆ ಸೇರಿಸಿ ಒಂದು ದೊಡ್ಡ ಭೂಮಿ ಪೂಜಾ ಕಾರ್ಯಕ್ರಮ ಹಾಕ್ಕೊಂಡಿವಿ.